ವಯಸ್ಸಾಗ್ತಾ ಆಗ್ತಾ ನಮ್ಮ ಚರ್ಮ ಸಹನೂ ನಮ್ಮ ವಯಸ್ಸನ್ನು ಮುಖದ ಮೇಲೆ ತೋರಿಸೋದಕ್ಕೆ ಶುರು ಮಾಡಿಬಿಡುತ್ತಲ್ವ. ಸೊ ನಮ್ಮ ಸ್ಕಿನ್ ಸ್ಯಾಗ್ ಆಗುತ್ತೆ, ಫೇಸ್ ಎಲ್ಲ ಟೋನಿಂಗ್ ಹೋಗಿಬಿಡುತ್ತೆ, ಒಂಥರ ಸ್ಕಿನ್ ಏಜಿಂಗ್ ಸೈನ್ಸ್ ಎಲ್ಲ ಕಾಣಿಸೋದಕ್ಕೆ ಶುರುವಾಗುತ್ತೆ, ವ್ರಿಂಕಲ್ ಸ್ಟಾರ್ಟ್ ಆಗುತ್ತೆ, ಫೈನ್ ಲೈನ್ಸ್ ಶುರುವಾಗುತ್ತೆ, ಪಿಗ್ಮೆಂಟೇಷನ್ಸ್ ಬಂದುಬಿಡುತ್ತೆ. ಸೊ ಇದನ್ನೆಲ್ಲ ತಡೆಯುವಂಥ ಒಂದು ಬೇಸಿಕ್ ಮೆಥಡ್ನ ನಾನು ಇವತ್ತು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಇದು ಹಾಗೆ ಸುಮ್ಮನೆ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ನಾನು ಬೆಳಗ್ಗೆ ಹೇಳ್ತಾನೆ ಈ ಒಂದು ಫೇಸ್ ವಾಶ್ ಆಗಿರ್ಬೋದು, ಇಲ್ಲ ನಿಮ್ಮ ಡೈಲಿ ಮಾರ್ನಿಂಗ್ ರೂಟೀನ್ ಏನಿದೆಯೋ ಅದನ್ನ ಮುಗಿಸಿ ನೀಟಾಗಿ ಮುಖನ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನಾನು ಸುಮಾರು ಸಲ ಹೇಳಿದ್ದೀನಿ ಈ ಫೇಸ್ ಆಯಿಲ್ ಬಗ್ಗೆ ನನ್ನ ವಿಡಿಯೋಗಳಲ್ಲಿ ಒಂದ್ಸಲ ಚೆಕ್ ಮಾಡಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ನಲ್ಪಮರಾದಿ ತೈಲ ಅಂತ, ಅದು ಟರ್ಮರಿಕ್ ಬೇಸ್ಡ್ ಫೇಸ್ ಆಯಿಲು. ನಿಮ್ಮ ಫೇಸ್ಗೆ ಅಲ್ಲದೆ ಬಾಡಿಗೆ ಸಹನೂ ಅಪ್ಲೈ ಮಾಡ್ಕೊಳ್ಬೋದು. ಪಿಗ್ಮೆಂಟೇಷನ್ ಆಗಿರ್ಬೋದು, ಟ್ಯಾನಿಂಗ್ ಆಗಿರ್ಬೋದು ಎಲ್ಲನೂ ಕಡಿಮೆ ಆಗುತ್ತೆ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಸತತವಾಗಿ. ಸೊ ಹಾಗೆ ಇವತ್ತು ನಾನು ಹೇಳ್ತಾ ಇರೋದು ಫೇಶಿಯಲ್ ಮಸಾಜ್ ಬಗ್ಗೆ. ಈ ಫೇಶಿಯಲ್ ಮಸಾಜ್ ಅನ್ನೋದು ಬೇಸಿಕ್, ಪ್ರತಿಯೊಬ್ಬ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮಾಡಲೇಬೇಕಾದ ಒಂದು ಮೆಥಡ್ ಇದು. ಸೊ ಇದರಿಂದ ಏನೇನು ಪ್ರಯೋಜನಗಳು ಅಂತಂದರೆ, ನಮ್ಮ ಏಜಿಂಗ್ ಸೈನ್ಸ್ನ ತಡೆಗಟ್ಟುತ್ತೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸ್ನ ಇಂಪ್ರೂವ್ ಮಾಡುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೋ ಸ್ಕಿನ್ ಸ್ಯಾಗಿಂಗ್ ಏನು ಹೇಳ್ತೀವಿ, ಈ ಏಜ್ ಆದಂಗೆ ಒಂದು ಸ್ಕಿನ್ನಲ್ಲಿರುವಂಥ ಟೈಟ್ನೆಸ್ ಕಳ್ಕೊಂಡು ಸ್ವಲ್ಪ ಏಜ್ ಆಗೋ ರೀತಿ ಕಾಣಿಸುತ್ತಲ್ಲ, ಅದನ್ನೆಲ್ಲನೂ ಕಡಿಮೆ ಮಾಡುತ್ತೆ. ಸ್ಕಿನ್ ಸ್ಯಾಗಿಂಗ್ ಕಡಿಮೆ ಆಗುತ್ತೆ, ಸ್ಕಿನ್ ಟೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಟೋನ್ ಆಗುತ್ತೆ. ಸೊ ಹಾಗೆ ಪಿಗ್ಮೆಂಟೇಷನ್ ಕವರ್ ಆಗುತ್ತೆ, ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ನಮ್ಮ ಮುಖದ ಮೇಲೆ ಇರುವಂಥ ಯಾವುದೇ ರೀತಿ ಪಿಂಪಲ್ಸ್ ಆಗಿರ್ಬೋದು, ಇಲ್ಲ ಸ್ಕಾರ್ಸ್ ಆಗಿರ್ಬೋದು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಸೊ ಪ್ರತಿದಿನ ಈ ಥರ ನೀವು ಮುಖವನ್ನು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಪ್ರತಿದಿನ ಮಾಡಿ. ಅಟ್ಲೀಸ್ಟ್ ಪ್ರತಿದಿನ ಆಗಿಲ್ಲ ಅಂದರೆ ವಾರಕ್ಕೊಮ್ಮೆ ಆದರೂ ನೀಟಾಗಿ ಮಸಾಜ್ ಮಾಡಿ. ಯಾವುದನ್ನು ಆಯಿಲ್, ಸರಿ ಬಾದಾಮ್ ಆಯಿಲ್ ಆಗಿರ್ಬೋದು, ಇಲ್ಲ ಆಲಿವ್ ಆಯಿಲ್ ಆಗಿರ್ಬೋದು, ಇಲ್ಲ ಯಾವುದನ್ನು ನಿಮಗೆ ಅಫೋರ್ಡ್ ಮಾಡೋದಕ್ಕೆ ಆಗೋದಾದರೆ ಯಾವುದನ್ನು ಒಂದು ಫೇಶಿಯಲ್ ಆಯಿಲ್, ಒಳ್ಳೆ ಫೇಶಿಯಲ್ ಆಯಿಲೇ ತೊಗೊಂಡು ನೀವು ಒಂದ್ಸರಿ ಮಸಾಜ್ ಮಾಡಿ. ವೀಕ್ಲಿ ಒನ್ಸ್ ಆದರೂ ಈ ಥರ ಮಾಡಿ ನೋಡಿ. ನಿಮ್ಮ ಫೇಸಲ್ಲಿ ನಿಮಗೇ ಚೇಂಜಸ್ ಗೊತ್ತಾಗುತ್ತೆ. 25 ವರ್ಷ ಆದ ನಂತರ ಖಂಡಿತ ಶುರು ಮಾಡಬೇಕಾದ ಬೇಸಿಕ್ ಮೆಥಡ್, ಫಸ್ಟ್ ಮೆಥಡ್ ಇದು ನಮ್ಮ ಏಜಿಂಗ್ ಸೈನ್ಸ್ನ ತಡೆಗಟ್ಟೋದಕ್ಕೆ. ಸೊ ಫೇಶಿಯಲ್ ಮಸಾಜಿಂದ ಸಾಕಷ್ಟು ಪ್ರಯೋಜನಗಳಿದೆ. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನು ಇದರಲ್ಲಿ ಹೇಳಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮತ್ತೆ ಬರುವಂಥ ವಿಡಿಯೋಗಳನ್ನ ನೋಡೋದು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಸಹ ಒಮ್ಮೆ ಲೈಕ್ ಮಾಡಿ. ಥ್ಯಾಂಕ್ ಯು.